ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತಾಡ್ತಿರೋಂಥದ್ದು. ಇದೇ ಜುಲೈ 14ರಂದು ಮಣ್ಣೆತ್ತಿನ ಅಮಾವಾಸ್ಯೆ ಇದೆ. ಮಣ್ಣೆತ್ತಿನ ಅಮಾವಾಸ್ಯೆ ಆದ ನಂತರ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಆಷಾಢ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ರಾಶಿ ಭವಿಷ್ಯವನ್ನು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಷಾಢ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ಹೊಸ ಅವಕಾಶ ಸಿಗುತ್ತದೆ. ಬಹಳ ದಿನದಿಂದ ಕಾಯ್ತಾ ಇರುವಂಥ ಕೆಲಸಗಳು ಈಡೇರ್ತದೆ. ಉದ್ಯೋಗ ಬದಲಾವಣೆ ಮಾಡ್ತಕ್ಕಂಥವರಿಗೆ ಉತ್ತಮವಾದಂಥ ಅವಕಾಶ ನಿಮ್ಮದಾಗ್ತದೆ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯವಾದಂಥ ಭಿನ್ನಾಭಿಪ್ರಾಯವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ವ್ಯವಹಾರದಲ್ಲಿ ಉತ್ತಮವಾದಂಥ ಲಾಭವನ್ನು ಕಾಣ್ತೀರಾ. ಹೊಸ ವ್ಯಾವಹಾರಿಕ ಸಂಪರ್ಕವನ್ನು ನೀವು ಕಾಣ್ತೀರಾ. ಹಳೆಯ ಬಾಕಿ ಹಣ ನಿಮಗೆ ವಾಪಸ್ ಬರ್ತದೆ. ಆಷಾಢ ಮಾಸ ಆಗಿರೋದ್ರಿಂದ ಹೊಸ ವ್ಯಾಪಾರ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಯಾವುದು ಮಾಡಲಿಕ್ಕೆ ಹೋಗಬೇಡಿ. ಸಾಲದ ವ್ಯವಹಾರದಲ್ಲಿ ಎಚ್ಚರಿಕೆ ತುಂಬ ಮುಖ್ಯ. ಇನ್ನು ಆರ್ಥಿಕವಾಗಿ ಈ ತಿಂಗಳು ತುಂಬ ಉತ್ತಮವಾಗಿದ್ದರೂ ಕೂಡ ಐಷಾರಾಮಿ ಜೀವನದಕ್ಕೋಸ್ಕರ ನೀವು ಖರ್ಚು ಮಾಡ್ತೀರಾ. ಉಳಿತಾಯದ ಕಡೆ ಇನ್ನೂ ಹೆಚ್ಚು ಗಮನ ಹರಿಸಿದರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಸ್ಥಿರತೆ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಕುಟುಂಬದಲ್ಲಿ ಸಂತೋಷವಾದಂಥ ವಾತಾವರಣ ಇರ್ತದೆ. ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ಮೇಲೆ ಸದಾ ಇರ್ತದೆ. ಮಕ್ಕಳ ಸಾಧನೆಯ ಸಂತೋಷದ ಸುದ್ದಿಯನ್ನು ನೀವು ಕೇಳ್ತೀರಾ. ಇನ್ನು ಪ್ರೀತಿ ಸಂಬಂಧದಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತಾ ಹೋಗ್ತದೆ. ಸಂಗಾತಿಯಲ್ಲಿ ಉತ್ತಮವಾದಂಥ ಸಮಯವನ್ನು ಕಳೆಯುವಂಥ ಅವಕಾಶ ಸಿಗ್ತದೆ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆ ಉತ್ತಮವಾದಂಥ ಸಂಬಂಧದ ಪ್ರಸ್ತಾಪ ಬರ್ತದೆ. ನೀವು ಪ್ರೀತಿ ವಿಚಾರದಲ್ಲಿ ಕೋಪವನ್ನು ನಿಯಂತ್ರಣ ಮಾಡಿಕೊಂಡ್ರೆ ಸಂಬಂಧ ನಿಮಗೆ ಇನ್ನೊಂದಷ್ಟು ಗಟ್ಟಿ ಆಗ್ತಾ ಹೋಗ್ತದೆ. ಇನ್ನು ಆರೋಗ್ಯದ ಬಗ್ಗೆ ನೋಡಬೇಕಾದ್ರೆ ಸಾಮಾನ್ಯವಾಗಿ ಉತ್ತಮವಾಗಿರ್ತದೆ. ಯಾರಿಗೆಲ್ಲ BP ಸಮಸ್ಯೆ, ಬೆನ್ನು ನೋವಿನ ಸಮಸ್ಯೆ ಇದೆ ಅದರ ಬಗ್ಗೆ ಕಾಳಜಿ ವಹಿಸಿಕೊಳ್ಬೇಕಾಗ್ತದೆ. ಈ ಆಷಾಢ ಮಾಸದಲ್ಲಿ ಪ್ರತಿಯೊಂದು ಸೋಮವಾರ ಕೂಡ ಈ ಆಷಾಢ ಮಾಸದಲ್ಲಿ ನೀವು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಹಾಲಿನ ಅಭಿಷೇಕ ಮಾಡಿಸುವಂಥದ್ದು. ಅದೇ ರೀತಿ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಬಡವರಿಗೆ ಅನ್ನದಾನ ಮಾಡಿದರೆ ಆರ್ಥಿಕ ಪ್ರಗತಿ ಶುಭವಾಗ್ತದೆ. ಈ ಆಷಾಢ ಮಾಸದ ಅದೃಷ್ಟವಾದ ದಿನಗಳು ಮಂಗಳವಾರ ಅಥವಾ ಸೋಮವಾರ. ಅದೃಷ್ಟ ಸಂಖ್ಯೆ 9 ಮತ್ತು 2. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯವರ ಆಷಾಢ ಮಾಸದ ರಾಶಿ ಭವಿಷ್ಯ. ನಿಮ್ಮದು ಕೂಡ ವೃಶ್ಚಿಕ ರಾಶಿ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದ ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ. ಮುಂದಿನ ವೀಡಿಯೋಸ್ನಲ್ಲಿ ಸಿಗೋಣ. ಧನ್ಯವಾದಗಳು.